ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾಮು ಪುಟ್ಟ, ನಿನ್ನ ತೋಳಲ್ಲಿ ನನ್ನ ಕರ್ಕೊಂಡು ಹೋಗೋಕ್ಕೆ ಆಗಲ್ವಾ? ಗೊತ್ತಾಯ್ತು ಬಿಡು, ಜನ ಎಲ್ಲ ನೋಡ್ತಾರೆ ಅಂತ ನಾಚಿಕೆ ಬಿಟ್ಟಾಕು. ನನ್ನ ಕರ್ಕೊಂಡು ಹೋಗು, ನನ್ನ ಎತ್ಕೊಂಡು ಹೋಗಲ್ಲ ಹಂಗಾರೆ ನೀನು? ಸರಿ ಬಿಡು, ನಾನು ಇಲ್ಲೇ ಕೂತ್ಕೋತೀನಿ, ನನ್ನ ಮುಟ್ಬೇಡ ನೀನು ಅಂತಾಳೆ ಪ್ರೇಮ. ಅಜ್ಜಿ, ಸಿಸ್ಟರ್ ಹೇಳ್ತಿದ್ದಾರಲ್ವಾ, ಚೇರಲ್ಲಿ ನೀವು ಆರಾಮಾಗಿ ಕೂತ್ಕೋಬೋದು ಅಂತಾನೆ ರಾಮ್. ಇಲ್ಲ ಕಣಪ್ಪ, ಅದ್ಯಾವುದು ಮಿಷನ್ ಮೇಲೆ ದಪ್ಪ ಅಂತ ಸಾಯೋದಕ್ಕಿಂತ ಇಲ್ಲೇ ಬಿದ್ದು ಸಾಯ್ತೀನಿ ಬಿಡು ಅಂತಾಳೆ ಪ್ರೇಮ. ಹಠ ಮಾಡಬೇಡಿ ಅಜ್ಜಿ ಅಂತಾನೆ ರಾಮ್. ಹಠ ಮಾಡ್ತಿರೋದು ನಾನಲ್ಲ, ನೀನು ಅಲ್ಲ, ನಿಮ್ಮ ಅಜ್ಜಿ ಆಗಿದ್ರೆ ಹೆಣದ ಥರ ಅದೇ ಚೇರ್ ಮೇಲೆ ಮಲಸ್ಕೊಂಡು ಹೋಗ್ತಿದ್ಯಾ ಅಂತಾಳೆ ಪ್ರೇಮ. ಅಜ್ಜಿ, ಹಾಗೆಲ್ಲ ಮಾತಾಡಬೇಡಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತಾನೆ ರಾಮ್. ಎತ್ಕೊಂಡು ಹೋಗಬೇಕು ಅಂತಾಳೆ ಪ್ರೇಮ. ಆಯ್ತಜ್ಜಿ, ಎತ್ಕೊಂಡು ಹೋಗ್ತೀನಿ ಅಂತ ರಾಮ್ ಪ್ರೇಮನ ಎತ್ಕೋತಾನೆ. ಆಗ ಪ್ರೇಮ ಅವನ್ನೇ ನೋಡ್ತಾ, ರಾಮ್, ನೀನನ್ನೇ ಎತ್ಕೊಂಡಾಗ ಸಿಗೋ ಹಿತ ಬೇರೆ ಎಲ್ಲೂ ಸಿಗಲ್ಲ ಕಣೋ. ನೀನು ಈ ತೋಳಲ್ಲಿ 100 ಜನ್ಮ ಬೇಕಿದ್ರೂ ನಾನು ಇರ್ತೀನಿ ಅಂತ ಯೋಚನೆ ಮಾಡ್ತಾಳೆ. ಬೆಡ್ ಮೇಲೆ ಮಲಗಿಸ್ತೀನಿ, ಆರಾಮಾಗಿ ರೆಸ್ಟ್ ಮಾಡಿ ಸರಿನಾ ಅಂತ ರಾಮ್ ಪ್ರೇಮನ ಮಲಗಿಸ್ತಾನೆ. ಅಜ್ಜಿ, ಕೈ ಬಿಡ್ತೀರಾ, ಸ್ವಲ್ಪ ಚೆಕ್ ಮಾಡಬೇಕು ಅಂತಾನೆ. ಆಗ ಪ್ರೇಮ ಕೈ ಬಿಡ್ತಾಳೆ. ಅಜ್ಜಿ, ನಿಮ್ಮ ಹೆಸರು ಹೇಳಿ ಅಂತಾನೆ ರಾಮ್. ಆಗ ಪ್ರೇಮ ಅಂತ ಹೇಳೋಕ್ಕೋಗಿ ಪ್ರೀತಿ ಅಂತಾಳೆ. ಇಷ್ಟು ವಯಸ್ಸಾದ್ಮೇಲೂ ಈ ರೀತಿ ಹೆಸರು ಅಪರೂಪ ಅಜ್ಜಿ ಅಂತಾನೆ ರಾಮ್. ಹೆಸರಿಗೆ ಯಾವತ್ತೂ ವಯಸ್ಸಾಗುತ್ತೆ ಮಗನೇ, ಪ್ರೀತಿ ಯಾವತ್ತೂ ಹೊಸದಾಗೇ ಇರುತ್ತೆ ಅಂತಾಳೆ ಪ್ರೇಮ. ಅಜ್ಜಿ, ನಿಮ್ಮ ಗಂಡನ ಹೆಸರು ಅಂತಾನೆ ರಾಮ್. ರಾಮ್ ಅಂತಾಳೆ ಪ್ರೇಮ. ರಾಮ್ ಅಂತಾನೆ ರಾಮ್. ಬರೀ ರಾಮ್ ಅಲ್ಲ ಕಣಪ್ಪ, ರಾಮ್ ಕುಮಾರ. ಅದೇ ನಮ್ಮ ಕಾಲದಲ್ಲೆಲ್ಲ ಅದೇನೋ ಹೇಳ್ತಾರಲ್ಲ, ಗಂಡನ ಹೆಸರು ಹೇಳ್ಬಾರ್ದು, ಆಯಸ್ ಕಡಿಮೆ ಆಗುತ್ತೆ ಅಂತ, ಅದಕ್ಕೆ ರಾಮ್ ಅಂದೆ, ಇನ್ನು ಮಿಕ್ಕಿದ್ದ ನಾನು ಉಣ್ಕೊಂಡ್ಬಿಟ್ಟೆ ಅಂತಾಳೆ ಪ್ರೇಮ. ಅಜ್ಜಿ, ನನ್ನ ಹೆಸರು ರಾಮ್ ಅಂತಾನೆ, ಅದಕ್ಕೆ ಭಯ ಆಗೋಗಿತ್ತು. ಸರಿ, ನಿಮ್ಮ ಜೊತೆ ಯಾರು ಬಂದಿದ್ದಾರೆ? ನಿಮ್ಮ ಯಜಮಾನ್ರು ಕಾಣ್ತಾನೆ ಇಲ್ಲ ಅಂತಾನೆ ರಾಮ್. ಅವ್ರು ಇಲ್ಲೇ ನನ್ನ ಹತ್ರನೇ ಇದ್ದಾರಪ್ಪ ಅಂತಾಳೆ ಪ್ರೇಮ. ಎಲ್ಲೂ ಕಾಣ್ತಿಲ್ಲ ಅಂತಾನೆ ರಾಮ್. ಇಲ್ಲೇ ನನ್ನ ಹೃದಯದಾಗೆ, ಅವನು ಒಂದೇ ಒಂದು ಕ್ಷಣನೂ ನನ್ನ ಬಿಟ್ಟು ಹೋಗೋದೇ ಇಲ್ಲ ಅಂತಾಳೆ ಪ್ರೇಮ. ಅಜ್ಜಿ, ನಿಜವಾಗ್ಲೂ ನಿಮ್ಮ ಯಜಮಾನ್ರು ಪುಣ್ಯ ಮಾಡಿದ್ದಾರೆ, ಈ ಕಾಲದಲ್ಲಿ ಇಷ್ಟು ಪ್ರೀತಿ ಮಾಡೋರನ್ನು ಪಡೆಯೋದು ತುಂಬಾ ಕಷ್ಟ ಅಂತಾಳೆ ಸಿಸ್ಟರ್. ಅದು ನನ್ನ ಗಂಡಂಗೆ ಅರ್ಥ ಆಗಬೇಕಲ್ಲವಾ, ನನ್ನ ಪ್ರೀತಿ ಅವನಿಗೆ ಅರ್ಥ ಆಗಿ ಅದೇ ಪ್ರೀತಿ ನನಗೆ ಕೊಟ್ಟರೆ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತಾಳೆ ಪ್ರೇಮ. ಇಷ್ಟು ವಯಸ್ಸಾದ್ಮೇಲೂ ಜೀವನ ಇದೆಯಾ ಅಜ್ಜಿ ಅಂತಾಳೆ ಸಿಸ್ಟರ್. ಕೆಂಪು ಮೂತಿ ತಂದು ಇನ್ನೂ 100 ವರ್ಷ ನನ್ನ ಗಂಡನ ಜೊತೆ ಖುಷಿಯಾಗಿ ಸಂಸಾರ ಮಾಡಬೇಕು ಅಂತಿದ್ದೀನಿ ಅಂತಾಳೆ ಪ್ರೇಮ. ವೆರಿ ಗುಡ್ ಅಜ್ಜಿ, ಬದುಕಿನ ಮೇಲೆ ಪ್ರೀತಿ ಇರಬೇಕು. ಅಜ್ಜಿ, ನಿಮ್ಮ ವಯಸ್ಸು ಎಷ್ಟಂತ ಹೇಳೇ ಇಲ್ಲ ಅಂತಾನೆ ರಾಮ್. ಮನಸ್ಸಿಗೆ 18, ದೇಹಕ್ಕೆ 76 ಅಂತಾಳೆ ಪ್ರೇಮ. ಅಜ್ಜಿ, ನಿಮ್ಮ ಮಾತುಗಳು ತುಂಬ ಚುರುಕಾಗಿದೆ, ನಿಮಗೆ ಟೆಸ್ಟಿಂಗಿಗೆ ಬರೆದುಕೊಟ್ಟಿದ್ದೀನಿ. ನಾನು ಏನು ಸ್ಕ್ಯಾನಿಂಗ್ ಬರೆದುಕೊಟ್ಟಿದ್ದೀನಿ, ಅದನ್ನು ಹುಷಾರಾಗಿ ಮಾಡಿ ಸಿಸ್ಟರ್, ಆಯಿತಾ? ಅಜ್ಜಿ, ನಾನು ಆಮೇಲೆ ಬರ್ತೀನಿ ಅಂತ ರಾಮ್ ಹೋಗ್ತಾನೆ. ಇಷ್ಟೆಲ್ಲ ಸೂಕ್ಷ್ಮ ಕೊಟ್ಟರು ಇವನಿಗೆ ನನ್ನ ಗುರ್ತಿಸೋಕ್ಕೆ ಆಗಲಿಲ್ಲ. ನನ್ನ ಕಣ್ಣು ನೋಡಿದ್ರು ನಾನು ಪ್ರೇಮ ಅಂತ ಇವನಿಗೆ ಅನ್ನಿಸ್ಲೇ ಇಲ್ಲ. ರಾಮ್, ನಿನ್ನ ಹೆಂಡತಿ ಕಣ್ಣೆದ್ರೆ ಇದ್ರೂ ನಿನಗೆ ತಿಳಿತಾ ಇಲ್ವೇನೋ? ಪಾಪ, ನೀನು ಕೆಲಸ ಮಾಡಿ ಸುಸ್ತಾಗಿಬಿಟ್ಟಿದ್ಯಾ, ರೆಸ್ಟ್ ಮಾಡಬೇಕು ನೀನು ಅಂತ ಯೋಚನೆ ಮಾಡ್ತಾಳೆ ಪ್ರೇಮ. ಈಚೆ ಮಹಾದೇವ ರೂಮಲ್ಲಿ ಕೂತಿರ್ತಾನೆ. ಆಗ ಕಾವ್ಯ ತಿಂಡಿ ತಿಂದು, ಮಹಾದೇವ ತಗೋ ತಿಂಡಿ ತಿನ್ನು, ನೀನು ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆನೂ ಮಾಡಿಲ್ಲ, ಈಗ ನೀನು ಹೀಗೆ ಉಪವಾಸ ಇರೋದು ಸರಿಯಿಲ್ಲ. ಪಂಚಮಿ ಅಂದರೆ ನಿನಗೆ ಪಂಚಪ್ರಾಣ ಅಂತ ನಮಗೆಲ್ರಿಗೂ ಗೊತ್ತು, ಆದರೆ ಇದರಲ್ಲಿ ನಿಂದು ಯಾವ ತಪ್ಪು ಇಲ್ಲ ಮಹಾದೇವ, ಸುಮ್ಮನೆ ನಿನ್ನೆ ನೀನು ಬ್ಲೇಮ್ ಮಾಡ್ಕೊಬೇಡ ಅಂತಾಳೆ ಕಾವ್ಯ. ಇಲ್ಲ ಕಾವ್ಯ, ನನಗೆ ರಾತ್ರಿಯಿಂದ ಒಂದೇ ಒಂದು ವಿಷಯ ಕಾಡ್ತೈತೆ. ಆ ಮಲ್ಲಿಗರುಡನ ಮೇಲೆ ನನಗೆ ಇದ್ದಿದ್ದ ಹಾಗೇನೆ ನನ್ನ ತಂಗಿ ಪಂಚಮಿ ಮದುವೆನ ನಿಲ್ಲಿಸ್ಬಿಡ್ತು. ಒಟ್ನಾಗೆ ನನ್ನ ತಂಗಿ ಜೀವನ ಹಾಳಾಗೋದಕ್ಕೆ ನಾನೇ ಕಾರಣ ಆಗಿಬಿಟ್ಟೆ. ಮಲ್ಲಿ ಏನಾರ ನನ್ನ ಕೈಗೆ ಸಿಗಬೇಕು, ಆ ನನ್ನ ಮಗನ ಸುಮ್ಮನೆ ಬಿಡೋಕ್ಕಿಲ್ಲ ಅಂತಾನೆ ಮಹಾದೇವ, ನಿನಗೆ ಈ ವಿಷಯನ 10 ಸಲ ಹೇಳಿದ್ರು ಯಾಕೆ ಅರ್ಥ ಆಗ್ತಿಲ್ಲ? ಆ ಸಮಯದಲ್ಲಿ ಗರುಡ ಮತ್ತು ಮಲ್ಲಿ ಪೊಲೀಸ್ ಹತ್ರ ಸಿಕ್ಕಾಕೊಂಡು ಸ್ಟೇಷನಲ್ಲಿದ್ದರು. ಹಾಗಿರಬೇಕಾದ್ರೆ ಅವರು ಅಲ್ಲಿಂದ ಇದನ್ನೆಲ್ಲ ಮಾಡೋದಕ್ಕೆ ಹೇಗೆ ಸಾಧ್ಯ? ಅದು ಅಲ್ಲದೆ ನನ್ನನ್ನು ಅಕ್ಕನ ಸ್ಟೋರ್ ರೂಮಲ್ಲಿ ಕೂಡ ಹಾಕೋ ಅವಶ್ಯಕತೆ ಅವರಿಗೇನಿತ್ತು? ನನಗೇನು ಅವರಿಬ್ಬರು ಈ ಕೆಲಸ ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಮಹೇಶ್ವರಿ ಅತ್ತೆ ಮತ್ತು ಕಿಟ್ಟಿ ಮೇಲೆ ನನಗೆ ಅನುಮಾನ ಬರ್ತಿದೆ ಮಹಾದೇವ ಅಂತಾಳೆ ಕಾವ್ಯ. ಕಾವ್ಯ, ಏನು ಮಾತಾಡ್ತಿದ್ಯಾ ನೀನು? ಚಿಕ್ಕಮ್ಮನ ಮೇಲೆ ಯಾಕೆ ಅನುಮಾನ ಪಡ್ತಿದ್ಯಾ? ಅವ್ರು ಯಾಕೆ ಈ ಕೆಲಸ ಮಾಡ್ತಾರೆ ಅಂತಾನೆ ಮಹಾದೇವ. ಕಿಟ್ಟಿ ಈ ಮನೆ ಮರ್ಯಾದೆ ಉಳಿಸೋದಕ್ಕೆ ಪಂಚಮಿ ಮೇಲಿನ ಕಾಳಜಿಗೆ ಕುತ್ತಿಗೆಗೆ ತಾಳಿ ಕಟ್ಟಿದ್ದಿದ್ರೆ ಚೇತನ್ ಬಂದ ತಕ್ಷಣ ಅವಳನ್ನು ಬಿಟ್ಕೊಡ್ಬೇಕಿತ್ತು. ಅದು ಬಿಟ್ಟು ಚೇತನ್ ಅವ್ರ ಮನೆಯವರಿಗೆ ಅತ್ತೆ ಯಾಕೆ ಅವಮಾನ ಮಾಡಿ ಕಳಿಸ್ಬೇಕಿತ್ತು? ಕಿಟ್ಟಿ ಪಂಚಮಿ ಕುತ್ತಿಗೆಗೆ ತಾಳಿ ಕಟ್ಟಿದ್ದು ಈ ಮನೆ ಮರ್ಯಾದೆ ಉಳಿಸೋದಿಕ್ಕಲ್ಲ, ಅವಳನ್ನು ಅವ್ರ ಮುಷ್ಟಿನಲ್ಲಿ ಹಿಡ್ಕೊಳ್ಳೋದಿಕ್ಕೆ ಅಂತಾಳೆ ಕಾವ್ಯ. ಕಾವ್ಯ, ಸುಮ್ಮನೆ ಹುಚ್ಚುಚ್ಚಾಗಿ ಏನೋ ಮಾತಾಡಬೇಡ ನೀನು, ಹೇಳೋದನ್ನೆಲ್ಲ ನನ್ನಿಂದ ನಂಬೋಕೆ ಆಯ್ತಿಲ್ಲ. ಅಲ್ಲ, ಚಿಕ್ಕಮ್ಮ ಇಂಥ ಕೀಳ್ಮಟ್ಟಕ್ಕೆ ಇಳಿತಾರೆ? ಛೇ, ನನಗಂತೂ ಇದನ್ನೆಲ್ಲ ನಂಬೋದಕ್ಕೆ ಕಷ್ಟ ಐತೆ ಅಂತಾನೆ ಮಹಾದೇವ. ನೀನು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದು, ಕಿಟ್ಟಿ ಪಂಚಮಿ ಕುತ್ತಿಗೆಗೆ ತಾಳಿ ಕಟ್ಟಿದ್ದು ಎರಡೂ ಒಂದೇ, ಎರಡೂ ಇಷ್ಟ ಇಲ್ಲದ
ಮದುವೆ. ಆದರೆ ನನಗೆ ನನ್ನ ಜೀವನ ಹೇಗೆ ಸರಿ ಮಾಡ್ಕೋಬೇಕು ಅಂತ ಗೊತ್ತಿದೆ. ಆದರೆ ಪಂಚಮಿ ವಿಷಯದಲ್ಲಿ ಅದಾಗೋದು ತುಂಬಾ ಕಷ್ಟ ಅಂತ ನಾನು ಪಂಚಮಿಗೆ ಅನ್ಯಾಯ ಆಗ್ತಿದ್ರು ನೋಡಿಕೊಂಡು ಸುಮ್ಮನೆ ಇರೋದಿಲ್ಲ ಮಹಾದೇವ. ಈ ಮದುವೆ ಹಿಂದಿರೋ ಅಸಲಿ ಸತ್ಯ ಏನು ಅಂತ ನಾನು ಕಂಡು ಹಿಡಿತೀನಿ. ಒಂದು ವೇಳೆ ಮೋಸ ಆಗಿದ್ದರೆ ಯಾರೇ ಅಡ್ಡ ಬರಲಿ, ಈ ಮದುವೆ ಮುರಿದು ಪಂಚಮಿ ಮತ್ತು ಚೇತನ್ನ ಒಂದು ಮಾಡೇ ಮಾಡ್ತೀನಿ, ನೋಡ್ತಿರು. ತಗೋ ಮೊದಲು ತಿಂಡಿ ತಿನ್ನು ಅಂತ ತಿಂಡಿನ ಕೊಟ್ಟು ಕಾವ್ಯ ಹೋಗ್ತಾಳೆ. ಈಚೆ ಪ್ರೇಮ ಅವಳಿಕೆ ಮಾಡ್ತಾ, ಈ ರಾಮ್ ಹೋಗಿ ಎಷ್ಟು ಹೊತ್ತಾಯಿತು, ನನ್ನನ್ನು ಇಲ್ಲಿ ಒಬ್ಬಳೇ ಮಲಗಿಸಿ ಯಾವ ಪೇಷಂಟ್ ನೋಡ್ತಿದ್ದಾನೋ ಏನೋ, ಇವನು ಸಿಕ್ಕಿದ್ದಾನೆ ಅಂತ ಕತ್ತೆ ಥರ ದುಡ್ಸ್ಕೊತಿದ್ದಾಳೆ. ಇವನು ವಿರುದ್ಧವಾಗಿ ಮಾತಾಡದೇ ಇರೋದಕ್ಕೆ ಅವಳು ಇನ್ನಷ್ಟು ಇವನಿಂದ ಕೆಲಸ ಮಾಡ್ತಿದ್ದಾಳೆ. ಇದು ಅವನು ನನ್ನ ಇಲ್ಲಿಗೆ ಬರೋ ಹಾಗೆ ಮಾಡ್ತೀನಿ ಅಂತ ಟಿ ವಿ ವಾಲ್ಯೂಮ್ ಜಾಸ್ತಿ ಮಾಡ್ತಾಳೆ. ಆಗ ಸಿಸ್ಟರ್ ಬಂದು, ಅಜ್ಜಿ ಇದೇನಿದು ಆಸ್ಪತ್ರೆ, ಇದು ಇಷ್ಟೊಂದು ಜೋರಾಗಿ ಸಾಂಗ್ ಹಾಕ್ತೀರಾ? ಆ ಕಡೆ ಎಲ್ಲ ಪೇಷಂಟ್ ಇರ್ತಾರೆ, ಅವ್ರಿಗೆ ತೊಂದರೆ ಆಗಲ್ವಾ ಅಂತಾಳೆ. ಅಯ್ಯಯ್ಯೋ ತುಂಬ ಜೋರಾಗಿ ಕೇಳಿಸ್ತಿತ್ತೇನವಾ, ಅದು ಈ ವಯಸ್ಸಿನಾಗೆ ಕಿವಿ ಸ್ವಲ್ಪ ಕೇಳೋಕ್ಕಿಲ್ಲ ನನಗೆ, ಅದಕ್ಕೆ ನನಗೆ ಕೇಳಿಸೋ ಹಾಗೆ ಜೋರಾಗಿ ಇಟ್ಕೊಂಡಿದ್ದೀನಿ ಅಂತಾಳೆ ಪ್ರೇಮ. ಸೌಂಡ್ ಕಡಿಮೆ ಮಾಡಿ, ಕುಡೀಲಿ ರಿಮೋಟು ಅಂತಾಳೆ ಸಿಸ್ಟರ್. ನಾನು ಕೊಡೋದಿಲ್ಲ, ನನಗೆ ಇಲ್ಲಿ ಒಬ್ಬಳೇ ಇದ್ದು ಬೇಜಾರಾಗ್ತಿದೆ. ಸೌಂಡ್ ಇಟ್ಕೊಂಡು ಟಿ ವಿ ನೋಡೋಣ ಅಂದರೆ ನಿನಗೆ ಹೊಟ್ಟೆ ಉರಿತಿದೆ. ನಿನಗೆ ಹೊಟ್ಟೆ ಉರಿಬಾರ್ದು, ನನಗೆ ಬೇಜಾರು ಹೋಗಬೇಕು ಅಂದರೆ ಡಾಕ್ಟರ್ ರಾಮುನ ಈ ಕಡೆ ಕಳಿಸು, ಅವರನ್ನು ಏನೋ ಕೇಳೋದಿದೆ ಅಂತಾಳೆ ಪ್ರೇಮ. ಅವ್ರು ಬೇರೆ ಪೇಷಂಟ್ನ ನೋಡ್ತಿದ್ದಾರೆ ಅಜ್ಜಿ, ನೀವು ರಿಮೋಟ್ನ ಕೊಡಿ ಅಂತಾಳೆ ನರ್ಸ್. ನೀನು ಕಳಿಸೋ ತನಕ ನಾನು ಕೊಡೋಲ್ಲ, ಅವನು ಬರೋ ತನಕ ಹಿಂಗೆ ಇರುತ್ತೆ, ಹೋಗು ಅಂತ ಸಿಸ್ಟರ್ನ ಕಳಿಸ್ತಾಳೆ ಪ್ರೇಮ. ನಂತರ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾಳೆ. ನಂತರ ರಾಮ್ ಬರೋ ಸೌಂಡ್ ಕೇಳಿ ಸುಮ್ಮನೆ ಮಲ್ಕೋತಾಳೆ ಅಜ್ಜಿ. ಹೊರಗಡೆ ತುಂಬ ಜೋರಾಗಿ ಸಾಂಗ್ ಕೇಳಿಸ್ತಿತ್ತು. ನೀವೇನು ಇಷ್ಟು ನರಳ್ತಿದ್ದೀರಾ, ಏನಾದರೂ ತೊಂದರೆ ಆಯಿತಾ ಅಂತಾನೆ ರಾಮ್. ನನ್ನ ಮುದ್ದು ರಾಮ್, ಯಾಕೋ ಕೈಕಾಲೆಲ್ಲ ತುಂಬ ನೋವಾಗ್ತಿದೆ ಕಣಪ್ಪ, ಈ ಮುದಿ ವಯಸ್ಸಾಗೆ ಈ ರಕ್ತ ಸಂಚಲನ ಎಲ್ಲ ನಿಂತಂಗೆ ಆಗ್ತದೆ. ಸ್ವಲ್ಪ ಒತ್ತುತ್ತೀಯಾ ರಾಮು ಅಂತಾಳೆ ಪ್ರೇಮ. ಅಜ್ಜಿನ ಸಿಸ್ಟರ್ ನೋಡ್ಕೊಳ್ಳಿ, ನಾನು ಹೋಗಿ ಲ್ಯಾಬ್ ರಿಪೋರ್ಟ್ ತರ್ತೀನಿ ಅಂತಾನೆ ರಾಮ್. ರಾಮ್ ನೀನು ಇಲ್ಲೇ ಇರು, ಕೆಂಪು ಜಿಲ್ಲೆ ಅದೆಂಥದೋ ರಿಪೋರ್ಟ್ ಅಂತೆ, ಹೋಗಿ ತಗೊಂಡು ಬಾ ಹೋಗು. ರಾಮು ನೀ ನನ್ನ ಕೈ ಒತ್ತಬೇಕು ಕಣಪ್ಪ, ಇಲ್ಲಾಂದರೆ ಆ ಸ್ನೇಹಂಗೆ ಹೇಳ್ತೀನಿ, ಇದು ನ್ಯಾಯನ ಧರ್ಮನ ನೀತಿನ ನೀನೇ ನನ್ನ ಸೇವೆ ಮಾಡ್ತೀಯ ಅಂತ ಕಳಿಸ್ಬಿಟ್ಟು ನೀನು ಹೀಗೆ ಉದಾಸೀನ ಮಾಡ್ತೀಯ ಅಂತ ಅವಳಿಗೆ ಹೇಳ್ತೀನಿ ಇರು. ಏಯ್ ಕೆಂಪು ಜೇಲೆ, ನೀನು ರಿಪೋರ್ಟ್ ತೊಗೊಂಡು ಬಾ ಹೋಗು, ಆ ಸ್ನೇಹನ ಕರ್ಕೊಂಡು ಬಾ ಹೋಗು ಅಂತಾಳೆ ಪ್ರೇಮ. ಸರಿ ಅಜ್ಜಿ, ಸಿಸ್ಟರ್ ನೀವು ಹೋಗಿ ರಿಪೋರ್ಟ್ ತನ್ನಿ ಅಂತಾನೆ ರಾಮ್. ಅವಳು ಹೋಗ್ತಾಳೆ. ಈ ಕೈ ಕಣಪ್ಪ ತುಂಬಾ ನೋವು ಅಂತಾಳೆ ಪ್ರೇಮ. ಆಗ ರಾಮ್ ಕೈ ನೋವು ಒತ್ತುತ್ತಾನೆ. ಕಾಲನ್ನು ಒತ್ತೋಕೆ ಹೋದರೆ, ಬೇಡ ಕಣಪ್ಪ ಕಾಲು ಒತ್ತಬೇಡ, ನನ್ನ ಹೆಣ್ಮಕ್ಳಿಗೆಲ್ಲ ಆಗಲೇ ಮದುವೆ ಮಾಡಿಬಿಟ್ಟಿದ್ದೀನಿ, ಕೈ ಸಾಕು ಬಾ ಅಂತಾಳೆ ಪ್ರೇಮ. ಅಜ್ಜಿ ಪರವಾಗಿಲ್ಲ, ನಾನು ಕಾಲು ಒತ್ತುತ್ತೀನಿ ಅಂತಾನೆ ರಾಮ್. ಬೇಡಪ್ಪ ಅಂತಾಳೆ ಪ್ರೇಮ. ನಮ್ಮ ಅಜ್ಜಿ ಹೇಗಿದ್ರೆ ನಾನು ಒತ್ತುತ್ತಾ ಇರಲಿಲ್ಲ, ಸುಮ್ಮನೆ ಇರಿ ಅಂತ ಕಾಲನ್ನು ಒತ್ತುತ್ತಾನೆ ರಾಮ್. ಪ್ರೇಮ ಅವನ್ನೇ ನೋಡ್ತಾಳೆ. ಏನಪ್ಪ ರಾಮು, ಸಿಪಾಯಿ ರಾಮು, ಇಷ್ಟೊಂದು ಗಂಭೀರವಾಗಿ ಕಾಲು ಒತ್ತುತ್ತಿದ್ಯಾ? ಅಜ್ಜಿ ಅಂತಲೇ ಇಲ್ಲ, ನಿನ್ನ ಹಳೆ ಗೆಳತಿ ಏನೋ ನೆನಪಾದ್ಲಾ ಅಂತಾಳೆ ಪ್ರೇಮ. ಅಜ್ಜಿ ಎಂಥ ಮಾತು, ಈ ವಯಸ್ಸಲ್ಲಿ ಇಂಥ ತುಂಟುತನನ ಅಂತಾನೆ ರಾಮ್. ಅಜ್ಜಿ ಆದ ತಕ್ಷಣ ಈ ವಯಸ್ಸಿನಾಗೆ ಮೂತಿ ಗಂಟಿಟ್ಕೊಂಡೇ ಕೂತಿರ್ತಾರಾ? ಈ ವಯಸ್ಸಿನಾಗೆ ನಾನು ಹೆಂಗೆ ನಗ್ನಗ್ತಾ ಇವ್ನಿ, ನೀನು ವಯಸ್ಸಿನ ಹುಡುಗ ನಗ್ನಗ್ತಾ ಇರಬೇಕು, ನಗು ಎಷ್ಟು ಚೆನ್ನಾಗಿ ಕಾಣ್ತೀಯಾ, ಹೀಗೆ ನಗ್ನಗ್ತಾ ಇದ್ದರೆ ನನ್ನ ಅರ್ಧ ಕಾಯಿಲೆ ವಾಸಿಯಾಗುತ್ತೆ ಅಂತಾಳೆ ಪ್ರೇಮ. ನೀನು ಸಾಮಾನ್ಯ ಅಲ್ಲ ಅಜ್ಜಿ, ನಿಮ್ಮನ್ನು ನೋಡ್ತಿದ್ರೆ ನನ್ನ ಹೆಂಡತಿ ಪ್ರೇಮ ನೆನಪಾಗ್ತಾಳೆ, ನಿಮ್ಮ ವಯಸ್ಸಿಗೆ ಬಂದಾಗ ಅವಳು ನಿಮ್ಮ ಥರ ಇಷ್ಟೇ ತರಲೆ ಆಗ್ಬೋದು ಅಂತಾನೆ ರಾಮ್. ಯಾಕಪ್ಪ ಅವಳು ನನ್ನಂಗೆನಾ ಅಂತಾಳೆ ಪ್ರೇಮ. ಅಯ್ಯೋ ಕೇಳ್ತಿರಲ್ಲ, ತರಲೆಗೆ ದೊಡ್ಡ ತರಲೆಗೆ ಅಜ್ಜಿ ಅವಳು ನನ್ನ ನಗಿಸ್ತಾನೆ ಇರ್ತಾಳೆ, ನೀವು ಹೀಗೆ ಮಾಡ್ತಿರಲ್ಲ, ಹೀಗೆ ಪ್ರತಿ ಮಾತು ಅವಳದು ಚುರುಕು ಅಂತಾನೆ ರಾಮ್. ಕೊನೆಗೂ ನಿನ್ನ ಹೆಂಡತಿ ನೆನಪಾಯ್ತಲ್ಲ ರಾಮ್, ಅಷ್ಟು ಸಾಕು ಅಂತ ಪ್ರೇಮ ಯೋಚನೆ ಮಾಡ್ತಾಳೆ. ಈಚೆ ಸಿಸ್ಟರ್ ಹೋಗುವಾಗ ರಿಪೋರ್ಟ್ ತರುವಾಗ ಎಲ್ಲಿ ಹೋಗ್ತಿದ್ಯಾ ಅಂತ ಸ್ನೇಹ ತಡಿತಾಳೆ. ರಿಪೋರ್ಟ್ ಕೊಡೋದಕ್ಕೆ, ಅದೇ ನಿಮ್ಮ ಕಡೆ ಅಜ್ಜಿ ಇದ್ದಾರಲ್ಲ ಅವರದ್ದು ಅಂತಾಳೆ ಸಿಸ್ಟರ್. ಅಜ್ಜಿ ಹೇಗಿದ್ದಾರೆ, ಡಾಕ್ಟರ್ ರಾಮ್ ಚೆನ್ನಾಗಿ ನೋಡ್ಕೋತಿದ್ದಾರೆ ಅವಳನ್ನು ಅಂತಾಳೆ ಸ್ನೇಹ. ಆ ಘಾಟಿ ಮುದುಕಿ ರಾಮ್ ಸರ್ಗೆ ಸರಿಯಾಗಿ ಚಿತ್ರಹಿಂಸೆ ಕೊಡ್ತಿದ್ದಾಳೆ. ಕೈ ಒತ್ತು ಅಂತಾರೆ, ಕಾಲು ಒತ್ತು ಅಂತಾರೆ. ರಾಮ್ ಸರ್ ಅವರು ಸೇವೆ ಮಾಡಿಕೊಂಡು ಅಲ್ಲೇ ಇದ್ದಾರೆ ಅಂತಾಳೆ ಸಿಸ್ಟರ್. ಇಸ್ ಇಟ್ ನೈಸ್ ಅಂದರೆ ಘಾಟಿ ಮುದುಕಿ ರಾಮ್ನ 1 ನಿಮಿಷ ಕಾಲ ಫ್ರೀ ಇಲ್ಲದೆ ಇರೋ ಹಾಗೆ ನೋಡ್ಕೋತಿದ್ದಾಳೆ ಅಂತಾಯಿತು ಅಂತಾಳೆ ಸ್ನೇಹ. ಸರ್ ಹೊರಗಡೆ ಹೋದರೆ ಗಲಾಟೆ ಮಾಡ್ತಾರೆ ಅಜ್ಜಿ, ಅಲ್ಲಿ ರಾಮ್ ಸರ್ ಡಾಕ್ಟ್ರ್ ಥರನೇ ಇಲ್ಲ, ಸ್ಕೂಲ್ ಹುಡುಗನ ಥರ ಕೈ ಕೊಡ್ಕೊಂಡು ನಿಂತಿದ್ದಾರೆ ಅಂತಾಳೆ ಸಿಸ್ಟರ್. ಸರಿ ನೀನು ಹೋಗಿ ಕೆಲಸ ನೋಡ್ಕೋ ಅಂತ. ವೆರಿ ಗುಡ್ ರಾಮ್, ನಿನಗೆ ಹೀಗೆ ಆಗಬೇಕು, ಇನ್ನೂ ಚಿತ್ರಹಿಂಸೆ ಕೊಡಲಿ ಆ ಮುದುಕಿ ಅಂತಾಳೆ ಸ್ನೇಹ. ಈಚೆ ಸಿಸ್ಟರ್ ರಾಮ್ಗೆ ರಿಪೋರ್ಟ್ ತಂದು ಕೊಡ್ತಾಳೆ. ಅಜ್ಜಿ ನಿಮ್ಮ ರಿಪೋರ್ಟನ್ನು ನೋಡಿದರೆ ನಂಬೋಕ್ಕಾಗ್ತಿಲ್ಲ, BP ಶುಗರ್ ಎಲ್ಲ ನಾರ್ಮಲ್ ಆಗೇ ಇದೆ. ಈ ರಿಪೋರ್ಟ್ಸ್ ನೋಡ್ತಿದ್ರೆ 76 ವಯಸ್ಸಿನವರಿಗೆ ರಿಪೋರ್ಟ್ಸ್ ಇರುತ್ತಲ್ಲ ಆ ಥರ ಇಲ್ಲ, 25 ವಯಸ್ಸಿನವರಿಗಿರುತ್ತಲ್ಲ ಆ ಥರ ಇದೆ ರಿಪೋರ್ಟ್ಸ್ ಎಲ್ಲ ಅಂತಾನೆ ರಾಮ್. ನನ್ನ ವಯಸ್ಸು ಅಷ್ಟೇ ಬಿಡಪ್ಪ ಅಂತಾಳೆ ಪ್ರೇಮ.
ಅಯ್ಯಯ್ಯೋ ಆವಾಗಲೇ ಹೇಳಿಲ್ವಾ ನನ್ನ ಮನಸ್ಸು 26 ಹುಡುಗಿ ಥರ ಅಂತಾಳೆ ಪ್ರೇಮ. ನೀವು ಆಸ್ಪತ್ರೆಯಲ್ಲಿರೋ ಅವಶ್ಯಕತೆ ಇಲ್ಲ, ನಾನು ಡಿಸ್ಚಾರ್ಜ್ಗೆ ಹೇಳ್ತೀನಿ ಅಂತಾನೆ ರಾಮ್. ಅಯ್ಯಯ್ಯೋ ಡಿಸ್ಚಾರ್ಜ್ ಯಾಕಪ್ಪ, ನಾನಿನ್ನೂ ಹುಷಾರಾಗಿಲ್ಲ ಕಣಪ್ಪ, ಇನ್ನೂ ಏನೋ ಒಂಥರ ಎದೆಲೆಲ್ಲ ಸಂಕಟ, ಇನ್ನೂ ಈ 1 ವಾರ ಇಲ್ಲೇ ಇರ್ತೀನಿ, ನನ್ನ ಮುದ್ದು ಮೊಮ್ಮಗನ ಕೈಲಿ ಟ್ರೀಟ್ಮೆಂಟ್ ತಗೋಬಾರ್ದೇನಪ್ಪ ಅಂತಾಳೆ ಪ್ರೇಮ. ಅಯ್ಯೋ ಅಜ್ಜಿ, ಆರೋಗ್ಯವಾಗಿದ್ಮೇಲೆ ಹಾಸ್ಪಿಟಲ್ನಲ್ಲಿದ್ದೇನು ಮಾಡ್ತೀರಾ, ಮನೆಗೆ ಹೋಗಿ ಮೊಮ್ಮಕ್ಕಳ ಜೊತೆ ಆಟ ಆಡಿ, ನಾನು ಡಿಸ್ಚಾರ್ಜ್ ಮಾಡಿಸ್ತೀನಿ ಅಂತಾನೆ ರಾಮ್. ಅಯ್ಯೋ ರಾಮು, ನನ್ನ ಕೈ ನೋವು ವಾಸಿಯಾಗಿಲ್ಲ, ಸ್ವಲ್ಪ ಕೊಯ್ಯೊತ್ತು, ಆಮೇಲೆ ಡಿಸ್ಚಾರ್ಜ್ಗೆ ರೆಡಿ ಮಾಡುವೆ ಅಂತಾಳೆ ಪ್ರೇಮ. ಅಜ್ಜಿ, ನಾನೊಬ್ಬ ಡಾಕ್ಟರಾಗಿ ನಿಮ್ಮ ಮುಂದೆ ಕೂತ್ಕೊಂಡು ಹೀಗೆ ಬೇರೆ ಪೇಷಂಟ್ ಕಾಯ್ತಿದ್ದಾರೆ, ನನಗೆ ಹೋಗೋಕೆ ಬಿಡಿ ಅಂತಾನೆ ರಾಮ್. ಏಯ್ ಕೆಂಪು ಜಲೆ, ನೀನು ಇಲ್ಲೇ ನಿಂತಿದ್ಯಾ, ಹೋಗಿ ಆ ಸ್ನೇಹನ ಕರ್ಕೊಂಡು ಬಾಯಿ, ರಾಮು ಡಾಕ್ಟರ್ ನನ್ನ ಸೇವೆ ಮಾಡೋಕ್ಕೆ ಹಿಂದೇಟಾಗ್ತಿದ್ದಾರೆ ಅಂತ ಸ್ನೇಹಂಗೆ ಹೇಳ್ತೀನಿ ಅಂತಾನೆ ಪ್ರೇಮ. ಅಜ್ಜಿ, ಯಾಕೆ ನನ್ನ ಕಷ್ಟ ಅರ್ಥ ಆಗ್ತಿಲ್ಲ, ಹೋಗ್ಬಿಡ್ತೀರಾ ಸಿಸ್ಟರ್, ನೀವು ಹೋಗಿ ಅಂತಾನೆ ರಾಮ್. ನಂತರ ಹೊಟ್ಟೆಗೆ ಏನೂ ಇಲ್ಲ ಅಂತ ಕಾಣುತ್ತೆ, ಕ್ಯಾಂಟೀನ್ಗೆ ಹೋಗಿ ಏನಾದರೂ ತರ್ತೀನಿ ಅಂತಾನೆ ರಾಮ್. 2 ಆ್ಯಪಲ್ ಜ್ಯೂಸ್ ತಗೊಂಡು ಬಾ ಅಂತಾಳೆ ಪ್ರೇಮ. ನೀವು ಇರೋದು ಒಬ್ಬರೇ, 2 ಯಾಕೆ ಅಂತಾನೆ ರಾಮ್. ನಾನು 2 ಜ್ಯೂಸ್ ಕುಡಿಬಾರ್ದಾ ಅಂತಾಳೆ ಪ್ರೇಮ. ರಾಮ್ ಹೊರಗಡೆ ಹೋಗಿ ಫೋನ್ ಅಲ್ಲೇ ಬಿಟ್ಟು ಬಂದ ಅಂತ ರಾಮ್ ವಾಪಸ್ ರೂಮಿಗೆ ಬರುವಾಗ ಪ್ರೇಮ ತಲೆಗೆ ಹಾಕಿರೋ ವಿಗ್ಗನ್ನೆಲ್ಲ ಬಿಸಾಕಿ ಕುಣಿತಾ ಇರ್ತಾಳೆ. ರಾಮ್ ಅವಳಿಗೆ ಡಿಕ್ಕಿ ಹೊಡಿತಾನೆ. ಶಾಕ್ನಿಂದ ಅವಳನ್ನೇ ನೋಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.